ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 30ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಒಂದು ವೇಳೆ ಇವತ್ತು ನಾವು ಯೇಸು ಸ್ವಾಮಿಯನ್ನ ಅಂಗೀಕರಿಸದೆ ಹೋಗಿದ್ರೆ, ಒಂದು ವೇಳೆ ಯೇಸು ಸ್ವಾಮಿ ನಾವು ರಕ್ಷಕನಾಗಿ ತಿಳಿದುಕೊಳ್ಳದೆ ಹೋಗಿದ್ರೆ, ಆತನು ನಿಜ ದೇವರೆಂದು ನಂಬದೆ ಹೋಗಿದ್ರೆ, ನಾವು ಸತ್ತ ಮೇಲೆ ಒಂದು ಜೀವನ ಇರುತ್ತಿತ್ತು. ಆ ಜೀವನದಲ್ಲಿ ನಾವು ನರಕಕ್ಕೆ ಅಂದರೆ ಪಾತಾಳಕ್ಕೆ ಹೋಗುತ್ತಿದ್ದವು. ಆದರೆ ನಮ್ಮನ್ನು ದೇವರು ಪಾತಾಳಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ. ನಮ್ಮನ್ನ ದೇವರು ಆತನನ್ನು ತಿಳುಕೊಳ್ಳುವ ಹಾಗೆ, ಆತನನ್ನು ಅಂಗೀಕರಿಸಿಕೊಳ್ಳುವ ಹಾಗೆ, ಆತನನ್ನು ನಿಜ ದೇವರೆಂದು ಒಪ್ಪಿಕೊಳ್ಳುವ ಹಾಗೆ, ಆತನ ವಾಕ್ಯಗಳ ಮುಖಾಂತರ, ಆತನ ಸೇವಕರ ಮುಖಾಂತರ, ಆತನ ಸ್ವಾರ್ಥಿ ಸಾರುವವರ ಮುಖಾಂತರ ನಮಗೆ ದೇವರ ವಾಕ್ಯವನ್ನು ತಿಳಿಸಿ ನಮ್ಮನ್ನು ಪಾತಾಳದಿಂದ ತಪ್ಪಿಸಿದ್ದಾನೆ. ಅದಕ್ಕೆ ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಎರಡನೇದಾಗಿ ಆತನು ಹೇಳ್ತಾನೆ, ನನ್ನನ್ನು ಸಮಾಧಿಯಲ್ಲಿ ಸೇರದೆ ಬದುಕಿಸಿದೆಯಲ್ಲ ಎಂಬುದಾಗಿ. ಪ್ರಿಯರಾದವರೇ, ನಮ್ಮ ಜೀವಿತದಲ್ಲಿ ನಾವು ಒಂದು ಸಾರಿ ತಿರುಗಿ ನೋಡೋದಾದ್ರೆ ಎಷ್ಟೋ ವಿಧವಾದ ಅಪಘಾತಗಳು, ಎಷ್ಟೋ ವಿಧವಾದ ಹೋರಾಟಗಳು, ಎಷ್ಟೋ ವಿಧವಾದ ಘಟನೆಗಳು, ಎಷ್ಟೋ ವಿಧವಾದ ಸಂಕಷ್ಟಗಳು, ಎಷ್ಟೋ ವಿಧವಾದ ಕಷ್ಟಗಳನ್ನು ಎದುರಿಸಿ ಬಂದಿದ್ದೇವೆ. ಕೆಲವು ಸಮಯ ಯಾಕಪ್ಪ ಈ ಜೀವನ, ಯಾಕೆ ದೇವರೇ ನನಗೆ ಈ ರೀತಿಯಾದ ಪರಿಸ್ಥಿತಿಗಳು, ಯಾಕಪ್ಪ ನನ್ನ ಜೀವಿತದಲ್ಲಿ ಈ ರೀತಿ ನಡೀತಿದೆ ಎಂಬುದಾಗಿ ಅನೇಕ ಸಮಯ ನಾವು ಆಲೋಚನೆ ಮಾಡಿರುವುದು ಸಹ ಉಂಟು. ಆದರೆ ಇಲ್ಲಿ ದೇವರ ಆತ್ಮನು ಹೇಳುತ್ತಾ ಇದ್ದಾನೆ, ನಮ್ಮನ್ನ ಸಮಾಧಿಗೆ ಸೇರಗೊಡದೆ ಬದುಕಿಸುವಂತೆ ಮಾಡಿದಂಥ ದೇವರೇ. ಪ್ರಿಯರಾದ ದೇವರ ಮಕ್ಕಳೇ, ಅಷ್ಟು ಕಷ್ಟಗಳು ಬಂದರೂ ಕೂಡ, ಅಷ್ಟು ಹೋರಾಟಗಳು ಬಂದರೂ ಕೂಡ, ಅಷ್ಟು ರೀತಿಯಾದ ಸಮಸ್ಯೆಗಳು ಬಂದರೂ ಕೂಡ, ಕೆಲವು ಸಮಯ ಮರಣಕರವಾದಂಥ ಸಮಸ್ಯೆಗಳು, ಮರಣಕರವಾದ ರೋಗಗಳು ನಮ್ಮನ್ನು ಸಂಭವಿಸಿದ್ರೂ ಕೂಡ ನಾವು ಸಾಯದೆ ಬದುಕಿದ್ದೇವೆಂದರೆ ಅದು ಆತನ ಮಹಾಕೃಪೆಯಿಂದಲೇ. ದೇವರ ಕೃಪೆ ಇಲ್ಲದೆ ಹೋಗಿದ್ರೆ ನಾವು ಇವತ್ತು ಮಣ್ಣಲ್ಲಿ ಮಣ್ಣಾಗಿ, ಧೂಳಲ್ಲಿ ಧೂಳಾಗಿ ಹೋಗ್ತಿದ್ವಿ. ಆದರೆ ದೇವರ ಮಹಾಕೃಪೆಯಿಂದ ನಮ್ಮನ್ನು ಬದುಕಿಸಿದ್ದಾನೆ, ನಮ್ಮನ್ನು ಜೀವಂತವಾಗಿ ನಿಲ್ಲಿಸಿದ್ದಾನೆ. ನಾವು ಸಮಾಧಿಗೆ ಸೇರದಂತೆ ನಮ್ಮನ್ನು ಬದುಕಿಸಿರುವಂಥದ್ದು ಆತನ ಕೃಪೆಯೇ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಸಾಯೋದ್ರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ನೀವು ಇವತ್ತು ಬದುಕಿದ್ದೀರಲ್ಲ, ಅದುವೇ ಮಹತ್ತಾದ ಅದ್ಭುತವಾಗಿದೆ, ಅದುವೇ ದೊಡ್ಡ ಅದ್ಭುತವಾಗಿದೆ, ಅದುವೇ ಆಶ್ಚರ್ಯಕರವಾದಂಥ ಕಾರ್ಯವಾಗಿದೆ. ದೇವರು ನನ್ನ ಜೀವಿತದಲ್ಲಿ ಆ ಅದ್ಭುತ ಮಾಡಲಿಲ್ಲ, ಈ ಅದ್ಭುತ ಮಾಡಲಿಲ್ಲ ಎಂಬುದಾಗಿ ಕೊರಗುವುದಕ್ಕಿಂತ ನಾನಿವತ್ತು ಜೀವಂತವಾಗಿದ್ದೇನೆ, ಇದುವೇ ನನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ, ದೇವರನ್ನು ಸ್ತುತಿ ಮಾಡ್ರಿ. ಆಗ ದೇವರು ನಿಮಗೆ ಜೀವಿತದಲ್ಲಿ ನಡೆಯಬೇಕಾದ ಕಾರ್ಯಗಳನ್ನು ಆತನು ನೋಡಿಕೊಳ್ಳುತ್ತಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನ ಮಹಾಪರಿಶುದ್ಧನ ತಂದೆಯ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಇವೊಂದು ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಂತ ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಅದು ಸ್ವಾಮಿಯ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ, ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ ಎಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ಸ್ವಾಮಿ, ನೀನು ಕರ್ತನೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.